ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಮ್ಯಾ. ಇವತ್ತು ಮಂಡಕ್ಕಿ ಚುರುಮುರು ಮಂಡಕ್ಕಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್: ಎಣ್ಣೆ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅರಿಶಿಣ, ಉಪ್ಪು, ಕಡಲೆ, ಶೇಂಗಾ ಬೀಜ, ಕರಿಬೇವು. ಇಷ್ಟು ಸಾಕು. ಚೆನ್ನಾಗಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾದ ನಂತರ ಹಾಕೋಣ. ಪ್ಲೀಸ್ ಫ್ರೆಂಡ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಬಟನ್ನ ಒತ್ತಿ. ಫಸ್ಟ್ ನನ್ನ ವಿಡಿಯೋ ನಿಮಗೆ ಬರೋ ಥರ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್. ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾಯಲಿಲ್ಲ ಅಂದರೆ ಅದು ಚಟಪಟ ಥರ ಸೌಂಡ್ ಬರೋದಿಲ್ಲ, ಎಲ್ಲ ಬೇಯೋದಿಲ್ಲ ಕ್ಲೀನಾಗಿ. ಮತ್ತು ಅದಕ್ಕೆ ಭಾಳ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಎಣ್ಣೆ ಕಾದ ನಂತರ ನಾವು ಹಾಕ್ಕೋಬೇಕು. ಈಗ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಅದು ಚಟಪಟ ಅಂತ ಸಿಡಿಲಿ, ಸ್ವಲ್ಪ ಸೌಂಡ್ ಬರುತ್ತೆ. ಆಗ ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಬೆಳ್ಳುಳ್ಳಿ ನಮಗೆ ಫ್ಲೇವರಿಗೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಕೊಳ್ಬೋದು. ಸ್ವಲ್ಪ ಅನ್ನೋದಕ್ಕಿಂತ ಅದು ಬ್ರೌನಿಷ್ ಕಲರು ಚೆನ್ನಾಗಿ ಬಂದಾಗ ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿನೇ ಹಾಕ್ತೀನಿ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ, ಜಾಸ್ತಿನೇ ಹಾಕ್ತಾಯಿದ್ದೀನಿ. ನೋಡಿರಿ, ಬೇಯ್ತಾ ಇದೆ. ಅದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸ್ವಲ್ಪ ಬ್ರೌನಿಷ್ ಕಲರ್ ಬರಲಿ. ವೈಟಿಶ್ ಆಗಿ ಮೆತ್ತಗಿರುತ್ತೆ, ಚೆನ್ನಾಗಿರಲ್ಲ. ಅದಕ್ಕೆ ಒಂದು ಸ್ವಲ್ಪ ಗರಿ ಆಗಿದ್ದರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತ ನಾನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ. ಈಗ ನೆಕ್ಸ್ಟ್ ಅದಕ್ಕೆ ಶೇಂಗಾ ಬೀಜ ಹಾಕ್ತಿದ್ದೀನಿ. ಶೇಂಗಾ ಬೀಜ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಮಕ್ಕಳಿರ್ತಾರಲ್ಲ, ನಮ್ಮ ಮನೇಲಿ ಮಕ್ಕಳಿದ್ದಾರೆ, ಕಾಳೆಲ್ಲ ತಿನ್ನಲಿ ಅನ್ನೋದಕ್ಕೋಸ್ಕರ ಜಾಸ್ತಿನೇ ಹಾಕ್ತಾಯಿದ್ದೀನಿ ಶೇಂಗಾ ಬೀಜನ. ಒಣಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ನೋಡಿರಿ, ಟೇಸ್ಟಿಗೆ ನಿಮಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಬೋದು. ನಮಗೆ ಟೇಸ್ಟ್ ಇನ್ನೂ ಸ್ಪೈಸಿಯಾಗಿ ಬೇಕು ಅಂದರೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ರಿ. ಸ್ವಲ್ಪ ಲಾಸ್ಟಿಗೆ ಹಾಕಬೇಕು ಖಾರದ ಪುಡಿ. ಇವಾಗೆ ಹಾಕಿದರೆ ಫುಲ್ಲು ಇದಾಗುತ್ತೆ. ಅದಕ್ಕೋಸ್ಕರ ಇವಾಗ ಒಣಮೆಣ್ಸಿನ್ಕಾಯಿ ಒಂದು ಹಾಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಈಗ ನೆಕ್ಸ್ಟು ಸಾಕು, ಒಂದು ಸ್ವಲ್ಪ ಬೆಂದಿದೆ 90%. ಈಗ ಕಡಲೆ ಹಾಕ್ಕೊಳ್ಳೋಣ. ಸ್ವಲ್ಪ ಕಡಲೆ ಜಾಸ್ತಿನೇ ಹಾಕ್ತೀನಿ. ನಾನೆಲ್ಲ ಜಾಸ್ತಿನೇ ಮಾಡ್ತಾ ಇರುತ್ತೆ. ಮಕ್ಕಳು ಹೆಂಗೋ ಮನೇಲೇ ಇರ್ತಾರಲ್ವ, ಬೇಸಿಗೆ ಟೈಮಲ್ಲಿ ಏನಾದರೂ ಕೊಡು ಮಮ್ಮಿ ತಿನ್ನಲಿಕ್ಕೆ ಅಂತ ಕೇಳ್ತಾರಲ್ವ, ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಮಾಡಿಡ್ತಾಯಿದ್ದೀನಿ. ಈಗ ಕರಿಬೇವು ಹಾಕ್ತಿದ್ದೀನಿ. ನಮ್ಮ ಮನೆ ಹತ್ರ ಹಸಿ ಕರಿಬೇವು ಸಿಗುತ್ತೆ, ಅದಕ್ಕೋಸ್ಕರ ಹಸಿದು ಹಾಕಿದ್ದೀನಿ. ನಿಮ್ಮ ಮನೆ ಹತ್ರ ಹಸಿ ಸಿಗೋಲ್ಲ ಅನ್ನೋದಾದರೆ ಒಣದೇ ಹಾಕ್ಕೊಳ್ಳಿ, ತೊಂದರೆ ಏನಿಲ್ಲ. ಒಟ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ, ಘಮ ಚೆನ್ನಾಗಿರುತ್ತೆ. ಫುಲ್ಲು ಕ್ರಿಸ್ಪಿಯಾಗಿ ಉರಿಬೇಕದು. ಫಸ್ಟ್ಗೆ ಹಾಕ್ಕೊಂಬಿಟ್ರೆ ಅಷ್ಟೊಂದು ಇದಿರಲ್ಲ ಅಂತ ನಾನು ಲಾಸ್ಟ್ಗೆ ಹಾಕ್ಕೊಳ್ತಿದ್ದೀನಿ. ಈಗ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. 1 ಸ್ಪೂನು ಅರಿಶಿನ ಪುಡಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಸಾಕು ಅನಿಸುತ್ತೆ, ಕಲ್ಲರ್ಗಷ್ಟೇ ಅಲ್ವಾ, ಸಾಕು. ನೆಕ್ಸ್ಟ್ ಉಪ್ಪು ಹಾಕೋಣ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಉಪ್ಪು. ಯಾಕಂದರೆ ಮಂಡಕ್ಕಿಗೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕಬೇಕಾಗುತ್ತೆ. ಅದು ಸಪ್ಪೆ ಇರುತ್ತಲ್ವ ಬರೀ ಮಂಡಕ್ಕಿ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ಬಾಡಿಸ್ಕೊಳ್ಳೋಣ ಕ್ಲೀನಾಗೆ. ಎಲ್ಲ ಮಿಕ್ಸಪ್ ಆಗಿದೆ, ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು ನಾವು. ಈಗ ಒಂದು ಸ್ವಲ್ಪ ಲಾಸ್ಟಿಗೆ ಖಾರದ ಪುಡಿ ಹಾಕ್ತಿದ್ದೀವಿ. ನೋಡಿ ಫ್ರೆಂಡ್ಸ್, ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಡ್ರಿ, ಎಲ್ಲ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಬಾಡಿಸ್ಕೊಂಡಷ್ಟು ಎಲ್ಲ ಮೇಲೆ ಕೆಳಗೆ ಎಲ್ಲ ಚೆನ್ನಾಗಾಗುತ್ತಲ್ಲ. ಸೀಬಾರ್ದು, ಸೀದ್ರೆ ಫ್ಲೇವರೇ ಹೋಗ್ಬಿಡುತ್ತೆ ಅದರದ್ದು. ಅದಕ್ಕೋಸ್ಕರ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಎಲ್ಲ ಸಪ್ಪರಿಸ್ಕೋಬೇಕು ಮಂಡಕ್ಕಿನ. ಈ ಒಂಥರ ಕರ್ಕರ್ಗೆಲ್ಲ ಇರುತ್ತಲ್ಲ ಮಂಡಕ್ಕಿ, ಅದೆಲ್ಲ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು
ಎಲ್ಲ ಸಪ್ಪರಿಸಿಟ್ಕೊಂಡಿದ್ದೆ. ಈಗ ಮಂಡಕ್ಕಿ ಹಾಕಿದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡೋಣ, ಕ್ಲೀನಾಗಿ ಮಿಕ್ಸಪ್ ಮಾಡೋಣ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮೇಲೆ ಕೆಳಗೆ ಎಲ್ಲ ತಿರುಗಬೇಕು. ಫುಲ್ ಮೇಲೆ ಕೆಳಗೆ ಎಲ್ಲ ಭಾಳ ಹಾಕಿದ್ದೀನಲ್ಲ, ತಿರುಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಸ್ತಿದ್ದೆ. ಸ್ವಲ್ಪ ಮಾಡ್ಕೊಂಡ್ರೆ 2-3 ಏನಲ್ಲ. ಇದು ಒಂದು ಆರಾಮಾಗಂದ್ರೆ ಒಂದು 10-12 ಮೆಂಬರ್ಸ್ ತಿನ್ಬೋದು, ಅಷ್ಟು ಮಾಡಿದ್ದೀನಿ ನಾನು. ಒಂದು 4-5 ಲೀಟರ್ಸ್ ಮಂಡಕ್ಕಿಗೆ ಹಾಕಿರೋ ಇಂಗ್ರೀಡಿಯೆಂಟ್ಸು ನಾನು ತೋರಿಸಿರೋದು. ನೀವು 2-3-4 ಇದ್ರಿ ಅಂದರೆ ಇನ್ನೂ ಕಡಿಮೆ ಹಾಕ್ಕೊಬೋದು ಇಂಗ್ರೀಡಿಯೆಂಟ್ಸ್ ಎಲ್ಲ. ನಾನು ಭಾಳ ಮಾಡಿದ್ದೀನಿ, ಮಕ್ಳಿಗೂ ಭಾಳ ಇದ್ದಾರೆ. ನಮ್ಮಲ್ಲೂ ಜಾಸ್ತಿ ಜನನೇ ಇದ್ದೀವಿ, ದೊಡ್ಡವರಾದ್ರೂ. ಅದಕ್ಕೋಸ್ಕರ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿದೆ. ಈಗ ಬಿಸಿ ಮಾಡೋಣ, ಒಂದು ಸ್ವಲ್ಪ ಗರಿಯಾಗಿರಬೇಕು ಮಂಡಕ್ಕಿ ಅಂದರೆ. ನಾವು ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಆದಮೇಲೆ ಬಿಸಿ ಮಾಡಿಕೊಂಡು ಆಗಲೇ ಸರ್ವ್ ಮಾಡ್ಬೋದು, ಇಲ್ಲ ತೆಗ್ದಿಟ್ಕೊಂಡಾಗಲಿ. ನಾವು ಡೈಲಿ ಮಕ್ಕಳು ಏನಾದರೂ ಮಮ್ಮಿ ಕೊಡು, ನಮಗೆ ಬೇಕು, ಏನಾದರೂ ತಿನ್ನಲಿಕ್ಕೆ ಕೊಡು ಅಂತಿರ್ತಾರಲ್ಲ, ಆವಾಗಾದರೂ ನಾವು ಕೊಡ್ಬೋದು. ಇದ್ರ ಮೇಲೆ ಒಂದು ಸ್ವಲ್ಪ ಕಾಯಿ ತುರಿ, ಕ್ಯಾರೆಟ್ ತುರಿ, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ ಇವೆಲ್ಲವೂ ಹಾಕ್ಬೋದು. ಎಲ್ಲನೂ ಚೆನ್ನಾಗಿರುತ್ತೆ ನೋಡಿ. ಈಗೆಲ್ಲ ಕ್ಲೀನ್ ಮಿಕ್ಸ್ ಆಗಲಿ ಅಂತಂತ ನಾನೆಲ್ಲ ಪಾತ್ರೆನ ಕೈಯಲ್ಲೇ ಹಿಂಗೆ ಎಗ್ಲಿಸ್ತಾ ಇದ್ದೀನಿ. ಎಲ್ಲ ಫುಲ್ಲು ಮಿಕ್ಸಪ್ ಆಗಲಿ ಅಂತ ಇದ್ದೀನಿ. ಎಲ್ಲ ಆಗ್ತಾಯಿದೆ. ಆಲ್ಮೋಸ್ಟ್ ಆಗಿದೆ 90%. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ಶೇಂಗಾ ಬೀಜ ಜಾಸ್ತಿ ಇದ್ದಾವಲ್ಲ, ಅದಕ್ಕೆ ಜಾಸ್ತಿ ಶೇಂಗಾ ಬೀಜನೇ ಕಾಣ್ತಾಯಿದ್ದೆ ಜಾಸ್ತಿನೇ. ನೋಡಿ ಇನ್ನೊಂದು ಸರಿ ಮಿಕ್ಸಪ್ ಮಾಡೋಣ. ಮತ್ತೆ ಕೆಳಗಿನ ಸಿಗುತ್ತೆ, ಮೇಲಿಂದು ಹಂಗೆ ಮೆತ್ತಗಿರುತ್ತೆ ಅಂತ ನಾನೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ ಕ್ಲೀನಾಗಿ. ಎಲ್ಲ ಹಿಂಗೆಲ್ಲ ಮಾಡಿ ನೆಕ್ಸ್ಟ್ ನೋಡಿ ಈ ಥರ ಇದೆ ಫೈನಲ್ ಲುಕ್. ಓಕೆ ಫ್ರೆಂಡ್ಸ್, ಸೂಪರಾಗಿದೆ. ಬಾಯ್ ಫ್ರೆಂಡ್ಸ್.